ಗೋಗಲ್ದಾರ ಕಾಶ್ಮೀರಿನ ತಂಗ್ ಮಾರ್ಗ್ ಅನ್ನೋ ಊರಿನಲ್ಲಿ ಅಡಗಿರೋ ಒಂದು ಸ್ಥಳ. ಚಳಿಗಾಲದಲ್ಲಿ ಇಲ್ಲಿಗೆ ಹೋಗೋದು ತುಂಬಾನೇ ಕಷ್ಟ. ಭಾರಿ ಹಿಮಪಾತದಿಂದಾಗಿ ಇದು ದಪ್ಪ ಬಿಳಿ ಹೊದಿಕೆಯ ಕೆಳಗೆ ಮುಚ್ಚೋಗುತ್ತೆ. ಇದು ಅಪರೂಪಕ್ಕೆ ತೆರೆಯುತ್ತೆ. ಹಾಗಾಗಿ ನಮಗೆ ಇಲ್ಲಿ ಹೋಗುವಂತಹ ಅವಕಾಶ ಸಿಕ್ಕಿದ್ದು ನಿಜಕ್ಕೂ ಅದೃಷ್ಟವೇ ಸರಿ. ಎಲ್ಲ ಕಡೆ ಹಿಮ ಇತ್ತು, ಕಣ್ಣಿಗೆ ಕಾಣೋವರೆಗೂ ಬಿಳಿ ಕಾರ್ಪೆಟ್ ಹಾಸ್ದಂಗೆ. ಸೂರ್ಯ ಹೊಳಿತಿದ್ದ ಹಿಮ ಕೋಟಿ ವಜ್ರದಂತೆ ಹೊಳಿತಿತ್ತು. ನೋಡಕ್ಕೆ ತುಂಬಾ ಚಂದವಾಗಿತ್ತು. ನಾವು ಊರಿನ ಜನರ ಜೊತೆ ಕಾಲ ಕಳೆದ್ವಿ, ಹಿಮದಲ್ಲಿ ಆಟ ಆಡಿದ್ವಿ, ಸಿಕ್ಕಾಬಟ್ಟೆ ನಕ್ಕಿ ಕುಣಿದಾಡಿದ್ವಿ. ಹಾಗೆ ಚಳಿಗಾಲದ ಸ್ವರ್ಗವನ್ನು ಅನುಭವಿಸ್ದ್ವಿ. ತುಂಬಾನೇ ಮಜಾ ಇತ್ತು. ಇದೆಲ್ಲ ಸಾಧ್ಯ ಆಗಿದ್ದು ನಮ್ಮ ಪ್ರೀತಿಯ ಜಾಮಿದ್ ಬೈ ಅವರ ಆಟೋ ಹಾಗೆ ಅವರ ಪ್ರೀತಿಯ ಸ್ನೇಹದೊಂದಿಗೆ. ಸಿಕ್ಕಾಪಟ್ಟೆ ಅಡ್ವೆಂಚರ್ಸ್ ಆಗಿರುತ್ತೆ ಇವತ್ತಿನ ವಿಡಿಯೋ. ತಪ್ಪದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದು ಈ ನಿಮ್ಮ ಗ್ಲೋಬಲ್ ಕನ್ನಡಿಗನ ಕಾಶ್ಮೀರಿನ ಆಟೋ ಜರ್ನಿ. ಈಗ ನಮ್ಮ ಜಾವೇದ್ ಬ್ರದರು ಮನೆಗೆ ಹೋದ್ರು ಹೆಲ್ಮೆಟ್ ಇಡೋದಕ್ಕೆ. ನಮ್ಮ ಬೈಕು ಇಲ್ಲಿ ಪಾರ್ಕ್ ಆಗಿದೆ. ನಮ್ಮ ಮುಂದಿನ ಡೆಸ್ಟಿನೇಷನ್ಗೆ ನಾವು ಈ ಸತಿ ಆಟೋಲ್ಲಿ ಹೋಗ್ತಾ ಇದ್ದೀವಿ. ದೂರದಲ್ಲಿ ಕಾಣಿಸ್ತಾ ಇದೆಯಾ, ಆಟೋ ನಿಂತಿದೆ. ಈ ಆಟೋದಲ್ಲಿ ನಮ್ಮ ಸವಾರಿ. ಚಲೇ ಇಸ್ ತರಫ್ ಸೆ ನೋಡ್ರಿ, ಕರ್ಟನ್ ಗಿಟರ್ನಲ್ಲಿ ಹಾಕಿ ಎಷ್ಟು ಸುಂದರವಾಗಿ ಅಲಂಕಾರ ಮಾಡಿದ್ದಾರೆ. ಮೊಟ್ಟ ಮೊದಲ ಬಾರಿಗೆ ಕಾಶ್ಮೀರಿ ಆಟೋ ಒಳಗೆ ಕಾಲಿಡ್ತಾ ಇದ್ದೀನಿ. ಯಾವುದೋ ಒಂದು ಸುಂದರವಾದ ರೂಮಿಗೆ ಬಂದಂಗೆ ಇದೆ ಫೀಲಿಂಗು. ಎಲ್ಲ ಕಡೆ ಕರ್ಟನ್ನು. ಮಹೀಂದ್ರದವ್ರದ್ದು ಎಲೆಕ್ಟ್ರಿಕ್ ಆಟೋ. ಕಿತ್ತನೆ ಮೇ ಲಿಯಾ ಆಟೋ? 3,65,000. ಓಕೆ. ಹಾಂ हाँ हाँ, ಬೆಟ್ಟ ಗುಡ್ಡದ ಪ್ರದೇಶಕ್ಕೆ अलग अलग आता है, पावर आता है. सो इलेक्ट्रिसिटी पे चलता है. कितना देर चलता है? 75 किलोमीटर देता है. ಒಂದ್ಸಲ 75 ಕಿಲೋಮೀಟರ್ ನಡೆಯುತ್ತೆ. अभी गर्मी में ज़्यादा देता है 100 किलोमीटर. ಓ, ಬಿಸಿಲುಗಾಲದಲ್ಲಿ ಇನ್ನೂ ಜಾಸ್ತಿ ಕೊಡುತ್ತಂತೆ, 100 ಕಿಲೋಮೀಟರ್ ಮೈಲೇಜು. ಎಲ್ಲ ಚೇಂಜು, ಗಾಡಿನೂ ಚೇಂಜು, ಲುಕ್ಕು ಚೇಂಜು. ಚಳಿ ಇರುತ್ತೆ ಅಂತ ನೀರು ಕುಡಿಯೋದನ್ನ ಮರಿಬೇಡಿ. ಡಿಹೈಡ್ರೇಷನ್ ಆಗ್ಬಿಡುತ್ತೆ. ನೆನಪು ಮಾಡ್ಕೊಂಡು ನೀರು ಕುಡಿತಾನೆ. 8 दिन था मैं बेंगलोर में. वो माल गाड़ी लेके गए थे, सेब. ಓಕೆ. मंडी में गया था. ಬೆಂಗಳೂರಿಗೆ ಬಂದಿದ್ರಂತೆ ಆಪಲ್ ಕಾಶ್ಮೀರಿ ಸೇಬ್ ಇಟ್ಕೊಂಡು. 8 दिन खाली बिरयानी खाया, मजा आ गया. 8 ದಿವಸ ಬರೀ ಬೆಂಗಳೂರು ಬಿರಿಯಾನಿ ತಿಂದ್ರಂತೆ. ಗ್ರೀನ್ ಕಲರ್ ಕಾ. ग्रीन कलर ವಾ 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 ವಾ. मस्त बिरयानी. ನಮ್ಮೂರಿನ ಬಿರಿಯಾನಿನ ಯಾರು ಮೀರ್ಸಕ್ಕಾಗಲ್ಲ ಗುರು. ನಮ್ದು ಬೆಸ್ಟ್. ಸುಖವು ಹುಡುಕುವ ವಿಷಯವಲ್ಲ, ಅದು ನಮ್ಮೊಳಗಿನ ಭಾವ. ಸರಳ ಜೀವನ, ಸಂತೃಪ್ತ ಮನಸ್ಸು, ಇದೇ ಸುಖದ ಮೂಲ ಮಂತ್ರ. ನೋಡಿ, ಈ ಜಾಗದಲ್ಲಿ ಮುಂಚೆ ಬಂದಿದ್ರೆ, 10 ವರ್ಷದ ಮುಂಚೆ ಈ ಜಾಗಕ್ಕೆ ಬಂದಿದ್ರೆ ಸಂಪೂರ್ಣವಾಗಿ ಎಲ್ಲೆಲ್ಲೂ ಚೆಕ್ ಪಾಯಿಂಟ್ಸು ಮತ್ತು ಆರ್ಮಿ ಇರೋದಂತೆ. ಈಗ ಆರ್ಮಿ ಕಾಣಿಸ್ಕೊಳ್ಳೋದೇ ಇಲ್ವಂತೆ ಏರಿಯಲ್ಲಿ. ಅಂದರೆ ಅಷ್ಟು ಪ್ರಸನ್ನತೆ ಹಾಗೆ ಪ್ರಶಾಂತತೆ ಈ ಜಾಗಕ್ಕೆ ಮರುಕಳಿಸಿರೋದು ಬಹಳ ಖುಷಿಯ ವಿಚಾರ. ಇದಕ್ಕೋಸ್ಕರನೇ ನಾವು ಈ ಜಾಗಕ್ಕೆ ಬರೋಕ್ಕಾಗ್ತಾ ಇರೋದು. ಎಂಥ ಜಾಗ ನೋಡಿ. ಆಹಾ, ಆಟೋಲ್ಲಿ ಹೋಗ್ತಾರೋ ಮಜಾನೇ ಬೇರೆ. ಆಗಲೇ ಬೈಕ್ನ ಸ್ವಾದ ಅನುಭವಿಸ್ತೀವಿ, ಈಗ ಆಟೋದಲ್ಲಿ ಹೋಗೋ ಮಜಾ ತಗೋತಾ ಇದ್ದೀವಿ. ಜಾವೇದ್ ಬೈ ಸೂಪರ್ ಕಾಮಿಡಿ ಮಾಡ್ತಾರೆ. ಇದು ಕಾಶ್ಮೀರ ಅಲ್ವಂತೆ, ಇದು ಕ್ಯಾಶ್ ಮೋರ್ ಅಂತೆ. ಯಾರ ಹತ್ರ ಸಿಕ್ಕಾಪಟ್ಟೆ ಕ್ಯಾಶ್ ಇರುತ್ತೋ ಅವರು ಈ ಕಾಶ್ಮೀರವನ್ನು ಚೆನ್ನಾಗಿ ಎಂಜಾಯ್ ಮಾಡ್ಬೋದಂತೆ. ಕಾಶ್ಮೀರದಲ್ಲಿ ಬಹಳ ಮುಖ್ಯವಾದ ಇನ್ನೊಂದು ವಸ್ತು ಅಂದರೆ ಪೈನ್ ಮರಗಳು. ಈ ಮರದಿಂದ ಸಾಕಷ್ಟು ನಾವು ಏನೇನು ಕಾಶ್ಮೀರಿ ಫರ್ನಿಚರ್ ಮಾಡ್ತಾರಲ್ಲ, ಅದೆಲ್ಲ ಮಾಡೋದು ಇದರಿಂದನೇ. तो ये नेचुरली गिर जाता है क्या या गिराते? नहीं, ये नेचुरली गिर जाता है. जो सूखा रहता है ना, हाँ, ಒಣಗಿರೋದು ಬಿದ್ದೋಗ್ಬಿಡುತ್ತಂತೆ. ಆ ಬಿದ್ದೋಗಿರುವಂತಹ ಪೈನ್ ಟ್ರೀಸನ್ನ ಈ ಥರ ಲೋಡ್ ಮಾಡಿಕೊಂಡು ತೊಗೊಂಡೋಗ್ತಾರೆ ಸಿಟಿ ಕಡೆಗೆ. ನೋಡ್ರಿ ಹೆಂಗಿದೆ ಜಾಗ. ವಾ 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 ವಾ. ಕಿತ್ನಾ ಪೀತೆ ಹೋ ಸಿಗರೇಟ್ ದಿನ ಮೇ? 4 पैकेट. 4 ಪ್ಯಾಕೆಟ್ 40 ಸಿಗರೇಟ್ ಸೇರ್ತಾರಂತ ಅಷ್ಟೇ. ಸಲಾಮ್ ಅಲೈಕುಮ್. ವಾ, ಎಷ್ಟಿದೆ ನೋಡ್ರಿ ಇಲ್ಲಿ ಮರ. ಪ್ಲೈವುಡ್ಗೆ
ಅಯ್ಯೋ ಮರ ಮರ ಎಲ್ಲ ಕಡೆನೂ ಪೈನು. ಅದನ್ನು ಲೋಡ್ ಮಾಡ್ತಿರೋ ರೀತಿ ನೋಡಿ ಸಖತ್ತಾಗಿದೆ. सर ये पाइन ट्री है, इसमें क्या क्या बनता है सर? सब कुछ फर्नीचर सब कुछ. ಎಷ್ಟು ಮರ ಕಡ್ದಿರೋದು ಅಯ್ಯಪ್ಪ. ಒಳ್ಳೇದಲ್ಲ ಮರ ಕಡಿಯೋದು, ಬಟ್ ಬೇರೆ ದಾರಿ ಇಲ್ವಲ್ಲ. ಈ ಚಳಿಲೂ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದಾರೆ. ಮರ ಜಾಸ್ತಿ ಕಡಿಬಾರ್ದು, ಒಳ್ಳೇದಲ್ಲ, ಲಿಮಿಟಾಗಿ ಕಡೀರಿ. ಇದು ಲಿವರ್ ಥರ ಮಾಡ್ಕೊಂಡಿದ್ದಾರೆ. ऐसे रोल करवाते हो? ಓಕೆ, ಇತ್ನಾ ಭಾರಿ ಹೋತಾ है ना, ಹಜಾರೋ ಕಿಲೋ. ಅದನ್ನು ಹಿಂಗೆ ರೋಲ್ ಮಾಡಿ ಅದ್ರೊಳಗೆ ಹಾಕ್ತಾರೆ. ನೈಸ್. ನಮ್ಮ ಆಟೋ ಬ್ರೇಕೇ ಇಲ್ಲ ಗಾಡಿಗೆ. ನಾವು ಆಟೋ ಓಡಿಸ್ತಾ ಇದ್ದೀವಿ ಕಾಶ್ಮೀರದಲ್ಲಿ, ಅದು ಸ್ನೋ ನಡುವೆ. ಬಾಯ್ कैसे सिखाओ? ये जो है ना, ये फर्स्ट गियर लगा हुआ है इसका, ಆಲ್ರೆಡಿ ರೆಡಿ ಇದೆ. ब्रेक है, ಬ್ರೇಕು. ये बूस्टर गियर है, अगर चढ़ाई में चढ़ना है तो ये दबाना पड़ेगा. ಬೆಟ್ಟಕ್ಕೆ ಇದು ये ಜಾಸ್ತಿ. हैंड ब्रेक है, ये उतार के आपको ये एक्सीलेटर है. ಯಾವುದು ಇದು? ಹ್ಯಾಂಡ್ ಬ್ರೇಕ್. ब्रेक ये ಹ್ಯಾಂಡ್ ಬ್ರೇಕ್ ಇಲ್ಲಿದೆ, ಸೇಮ್ ಕಾರ್ ತರ. नीचे जाएगा ಇದು ಆಕ್ಸಲರೇಷನ್. एक्सीलेटर. थोड़ा हल्का दबा दो, एक्सीलेटर दबाओ, जाओ. थोड़ा सा ब्रेक पुश करो, ಇದು छोड़ो अभी, ये छोड़ो ना, एक्सीलेटर दबाओ, छोड़ो ब्रेक, एक थोड़ा सा हल्का पुश. ಓ ಗುರು ಮುಂದಕ್ಕೆ. ನಾನು ಕೂತ ತಕ್ಷಣ ಹಿಂದಕ್ಕೆ ಹೋಗ್ತಾ ಇದೆಯಲ್ಲ ಗುರು. कैसे? ब्रेक पुश करो. छोड़ो ब्रेक, एक्सीलेटर दबाओ. ओ प्रेम काश्मीर. ನೋಡ್ತಾ ಇದ್ದೀರಾ ಸರ್ಕಾರಿ ಹುಡುಗರ ಹಿರಿಯ ಪ್ರಾಥಮಿಕ ಶಾಲೆ, ಗೋಗಲ್ ದಾರಾ ಊರು, ಬಾರಾಮುಲ್ಲಾ ಡಿಸ್ಟ್ರಿಕ್ಟು, ತಾಂಗ್ ಮಾರ್ಗ್. ಅಲ್ಲಿ ಭಾರತ ದೇಶದ ನಮ್ಮ ಹೆಮ್ಮೆಯ ಬಾವುಟವನ್ನು ಬೋರ್ಡಲ್ಲೂ ನೋಡ್ಬೋದು, ಹಾಗೆ ಬಾವುಟವನ್ನು ಆಚೆ ಕಡೆನೂ ಹಾಕಿದ್ದಾರೆ. ಎಷ್ಟು ಸುಂದರವಾಗಿ ಕಾಣುತ್ತೆ ನೋಡಿ. ಚಳಿಗಾಲದಲ್ಲಿ ಈ ಒಂದು ಶಾಲೆ 3 ತಿಂಗಳ ಕಾಲ ಈಗ ಶಾಲೆಗೆ ರಜಾ. ಸೊ ಎಲ್ಲ ಮಕ್ಕಳು ಮನೇಲಿ ಚಿಲ್ ಮಾಡ್ತಾ ಇದ್ದಾರೆ, ಯಾಕೆಂದರೆ ಇಲ್ಲೆಲ್ಲ ಐಸ್ ಬಂದು ಚಿಲ್ ಆಗ್ಬಿಟ್ಟಿದೆ. 3 ತಿಂಗಳು ನಂತರ ಈ ಸ್ಕೂಲು ತೆರೆಯುತ್ತೆ, ಆಗ ಮಕ್ಕಳೆಲ್ಲ ಬಂದು ಈ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಾರೆ. ಬರೀ ಹುಡುಗರಿಗೆ ಮಾತ್ರ ಈ ಶಾಲೆ. ಇಲ್ಲಿಯ ಮಕ್ಕಳು ಎಷ್ಟು ಚೆನ್ನಾಗಿದ್ದಾರೆ ಎಲ್ಲ. ಅಸ್ಸಲಾಂ ವಲೈಕುಮ್. ವಾಟ್ ಈಸ್ ಯುವರ್ ನೇಮ್? सिराज मनवानी. योर नेम? इकरा. यू नो इंग्लिश? सिखाते हैं आपको इंग्लिश स्कूल में? वेरी गुड. कौन सा क्लास में पढ़ रहे हो? 6th. बहुत बढ़िया. आपका नाम क्या है? आप कौन सा क्लास में हो? सेकेंड. योर फादर? आपके पिता? नमस्कार. ಇವರು ತಂದೆ, 3 ಹೆಣ್ಣುಮಕ್ಕಳನ್ನು ಓದಿಸ್ತಾ ಇದ್ದಾರಂತೆ. ಬಹಳ ಖುಷಿ ಆಗ್ತಾಯಿದೆ ಈ ವಿಚಾರ ಕೇಳಿ. 3 ಹೆಣ್ಮಕ್ಳಿಗೂ ಆಂಗ್ಲ ಭಾಷೆ ಬರುತ್ತೆ, ಹಿಂದಿ ಬರುತ್ತೆ, ಹಾಗೆ ಕಾಶ್ಮೀರಿ ಬರುತ್ತೆ. ಇದು ಬಹಳ ರೇರ್ ಜಾಗ, ಎಲ್ಲೋ ಒಳಗಿದ್ದೀವಿ. ಈ ಒಂದು ಹಳ್ಳಿಯ ಹೆಸರು ಗೋಗಲ್ ದಾರಾ, ಬಾರಾಮುಲ್ಲಾ ಡಿಸ್ಟ್ರಿಕ್ಟು, ತಾನಾಮಾರ್ಗು. ಈ ಹಳ್ಳಿಯಲ್ಲಿ ಕಾಡಿನ ಪ್ರದೇಶದಲ್ಲಿ ಇಷ್ಟೊಂದು ಚಳಿಯಲ್ಲಿ ಮಕ್ಕಳು ಅಪ್ಪನ ಜೊತೆಗೆ ಓಡಾಡಿಕೊಂಡು ಬಹಳ ಖುಷಿಯಾಗಿ ರಜದಲ್ಲಿದ್ದಾರೆ ಇವಾಗ. ಇವರ ಫ್ಯೂಚರ್ಗೆ ಒಳ್ಳೇದಾಗಲಿ. ಆಲ್ ದ ಬೆಸ್ಟ್ ಫಾರ್ ಆಲ್ ಆಫ್ ಯು. आपका भलाई हो सर. ऑल द बेस्ट. नमस्कार. थैंक यू. नाइस मीटिंग यू. बहुत अच्छा लगा आप सबसे मिलके. जय हिंद. ನಮಸ್ಕಾರ, ಶುಭ ಸಂಜೆ. ನಾನಿದ್ದೀನಿ ಗೋಗಲ್ ದಾರಾ ಚಿಲ್ ಪಾಯಿಂಟ್ ಅಲ್ಲಿ.
ಚಿಲ್ ಪಾಯಿಂಟ್ ಅಲ್ಲಿ ಚಿಲ್ ಮಾಡ್ತಾ ಇದೀವಿ. ಇವರೆಲ್ಲ ಇದಾರಲ್ಲ ನಮ್ಮ ಸ್ನೇಹಿತರು, ಕಾಶ್ಮೀರಿ ಸ್ನೇಹಿತರು, ಇಲ್ಲಿ ಕೆಲಸ ಮಾಡ್ತಾ ಇದ್ದಾರೆ, ಟೂರಿಸಂ ಮಾಡ್ತಾ ಇದ್ದಾರೆ, ಅಂದ್ರೆ ಟೂರಿಸ್ಟ್ಗಳಿಗೆ ಬಹಳ ಬಹಳ ಸಹಾಯ ಮಾಡ್ತಾ ಇದ್ದಾರೆ. ನನಗೂ ಅಷ್ಟೇ ಎಲ್ಲ ಬ್ರದರ್ಸು ಕೈ ಹಿಡ್ಕೊಂಡು ನಡೆಸಿದ್ರು, ಯಾಕಂದ್ರೆ ಎಲ್ಲ ಕಡೆ ನಾನು ಜಾರ್ ಬೀಳ್ತಾ ಇದ್ದೆ. ಎಲ್ರಿಗೂ ತುಂಬ ಹೃದಯದ ಧನ್ಯವಾದಗಳು. ಇವರೆಲ್ಲರಿಗೂ ಒಳ್ಳೇದಾಗಲಿ. ಇದು ಬಹಳ ಹೊಸ ಡೆಸ್ಟಿನೇಷನ್, ಈಗಷ್ಟೇ ಓಪನ್ ಆಗಿರೋದು. ಸೊ ನೀವೆಲ್ಲರೂ ಗುಲ್ಮಾರ್ಗು ಬರೀ ಅಷ್ಟಕ್ಕೆ ಮಾತ್ರ ಸೀಮಿತ ಆಗಬೇಡಿ, ಈ ಒಂದು ಜಾಗಕ್ಕೆ ಕೂಡ ಬನ್ನಿ. ಇಲ್ಲಿಯ ಬಂಧುಗಳಿಗೂ ಕೂಡ ಬಹಳ ಸಹಾಯ ಆಗುತ್ತೆ. ಬಂದವ್ರಿಗೆಲ್ಲ ಒಳ್ಳೆ ಸರ್ವಿಸನ್ನ ಪ್ರತಿಯೊಬ್ರು ಕೊಡ್ತಾರೆ. आप अच्छा सर्विस दोगे ना? हाँ सर, एकदम बढ़िया सर। तो एकदम बढ़िया सर्विस देंगे. आप सब लोग वेलकम. आपको चिल पॉइंट गोगलधारा की चिल पॉइंट में आपका सबका स्वागत है. ओके, ಹಿಂಗ್ ಮಾಡ್ತಾರೆ ಇಲ್ಲಿ ಮರದಲ್ಲಿ. ನೋಡಿ ಇವಾಗ ಇಲ್ಲಿ ಸ್ಕೀಯಿಂಗ್ ಮಾಡ್ತಾ ಇದ್ದಾರೆ. ವಾವ್, ಸಖತ್ ಮಜಾ ಆಯ್ತು ರೀ. ನಮ್ಮ ಬ್ರದರು ಬರೀ ಆಟೋ ಡ್ರೈವರ್ ಅಲ್ಲ, ಒಳ್ಳೆ ಸ್ಲೆಡ್ಜ್ ಡ್ರೈವರ್ ಕೂಡ. ಸಖತ್ತಾಗಿತ್ತು. ಬನ್ನಿ ನೀವು ಇಲ್ಲಿಗೆ, ಸಿಕ್ಕಾಪಟ್ಟೆ ಮಜಾ ಮಾಡ್ತೀರಾ. ಸೂಪರ್ ಸೂಪರ್ ಸೂಪರ್. ಬಾರ್ಬಿಕ್ಯೂ ಸಮಯ, ಸಿಕ್ಕಾಪಟ್ಟೆ ಚಳಿ ಹಸುವಾಗ್ತಾ ಇದೆ. ಸಿಕ್ಕಾಪಟ್ಟೆ ಆಕ್ಟಿವಿಟಿ ಆದಮೇಲೆ ಸಂಜೆ ಬಾರ್ಬಿಕ್ಯೂ ತಿಂದರೆ ಸೆಟ್ಲು ಲೈಫ್. ಜಾವೇದ್ ಬ್ರದರ್ ಮನೇಲಿ ಊಟ ಇವತ್ತು. ಬರೀ ಕೈಯಲ್ಲಿ ಹೋಗ್ಬಾರ್ದು, ಒಂದೊಳ್ಳೆ ಬೇಕ್ರಿ ನಿಲ್ಲಿಸಿ ಅಂತ ಹೇಳಿದೆ. ಒಂಚೂರು ಸ್ವೀಟ್ಸ್ ತೊಗೊಂಡು ಹೋಗೋಣ ಅವ್ರಿಗೆ. ವಿಷಯ ಏನಪ್ಪ ಅಂದರೆ, ನಾನಿವಾಗ ಜಾವೇದ್ ನನ್ನ ಸ್ನೇಹಿತರು ಹಾಗೆ ನಮ್ಮ ಡ್ರೈವರ್ ಇವತ್ತು ಅವ್ರ ಮನೆಗೆ ಬಂದ್ಬಿಟ್ಟೆ. ಹೋಟ್ಲಿಗಿಟ್ಲೆಲ್ಲ ಯಾಕೆ ಹೋಗ್ತಾರೆ, ಬೋರಿಂಗ್ ಆಗೋ ಲೈಫು, ಅದಕ್ಕೆ ಅವ್ರ ಮನೆಗೆ ಬಂದೆ. ಚಳಿ ತಡ್ಕೊಳಕ್ಕಾಗ್ತಿಲ್ಲ. ಆ್ಯಸ್ ಆಲ್ವೇಸ್ ಬ್ಲ್ಯಾಂಕೆಟ್ ಕೊಟ್ಟಿದ್ದಾರೆ. ಬ್ಲ್ಯಾಂಕೆಟ್ ಮಧ್ಯ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇದ್ದಲಿನ ಪೆಟ್ಟಿಗೆ. ಅದನ್ನು ಇಟ್ಕೊಂಡು ಮುಚ್ಕೊಂಡು ಸೆಕೆ ತಡ್ಕೊಳಕ್ಕಾಗ್ತಾಯಿಲ್ಲ. ನಮ್ಮೂರಲ್ಲಿ ಬರೀ ಸೆಕೆ, ಇಲ್ಲಿ ಚಳಿ. ಜಾವೇದ್ ಭಾಯ್ ಇಲ್ಲಿದ್ದಾರೆ. ಜಾವೇದ್ ಭಾಯ್ ಜೊತೆಗೆ ಅವರ 3 ಮಕ್ಕಳಿದ್ದಾರೆ. ಸೊ ಬ್ರೋ, ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಇವ್ರು ಯೂಟ್ಯೂಬರ್ ಆಗಬೇಕು ಅಂತೆ. ಸಾಜಿದ್, ಮಾಜಿದ್ ಮತ್ತೆ सुनोबर जावेद. स्नोबर का मतलब क्या है? सुनोबर मतलब नाम का मतलब क्या है? महान. तो ಇವ್ರಿಗಾಗಬೇಕು, ಇವರು ಯೂಟ್ಯೂಬರ್ ಆಗಬೇಕಂತೆ, ಅವ್ರು ಬಿಸ್ನೆಸ್ ಮ್ಯಾನ್ ಆಗಬೇಕಂತೆ, ಅವರು ರಾಕ್ ಸ್ಟಾರ್ ಆಗಬೇಕಂತೆ. ಬಹಳ ಅದ್ಭುತವಾಗಿ ಮಕ್ಕಳನ್ನ ಬೆಳೆಸಿದ್ದಾರೆ. ಇವರಿಗೆ ಕೇವಲ 39 ವರ್ಷ, ಆಲ್ರೆಡಿ 3 ಮಕ್ಕಳು. ಅದೇ ಜಾವೇದ್ ಭಾಯ್ ಮನೇಲಿ ರಾತ್ರಿಯ ಊಟ. ಅನ್ನದಾತೋ ಸುಖಿ ಭವ, ಒಳ್ಳೇದಾಗಲಿ ಮನೆಗೆ. ಬೋಲೋ ಡೈಲಾಗ್. भैया ने बोला खाना खाने के लिए, खिलाने के लिए धन्यवाद. मैंने बोला खाने खाने पे ये है, दाने दाने पे लिखा है खाने वाले का नाम, गोली गोली पे लिखा है मरने वाले का नाम. तो पसंद आ गया डायलॉग. ये क्या कर रहे हो वैसे? ये सर्दी के लिए होता है. ಓ, ಕೋಲ್ಡ್ಗೆ ಮಡಿಸೋ ರೀತಿ ಬೆಡ್ಡನ್ನ ಬಿಸಿಯಾಗಿರ್ಬೇಕು ಒಳಗೆ ಅಂತ. ಯಾವ ಜನ್ಮದ ಅದೃಷ್ಟನೋ, ಕಾಶ್ಮೀರಿನ ಬಾರಾಮುಲ್ಲಾ ಡಿಸ್ಟಿಕ್ನಲ್ಲಿ ದಂಗೆಗಳು, ಪ್ರಾಬ್ಲಮ್ಸು ಅತಿಯಾಗಿ ಇದ್ದಂತಹ ಜಾಗದಲ್ಲಿ ಇವತ್ತು ನಾನು ಇಲ್ಲಿಯ ಲೋಕಲ್ ಮನೆಯಲ್ಲಿ ಮಲ್ಕೋತಾ ಇದ್ದೀನಿ. ಅದು ಚಳಿಯಲ್ಲಿ. ಎಷ್ಟೆಲ್ಲ ಪ್ರೀತಿ ಕೊಟ್ಟರು, ಎಷ್ಟೆಲ್ಲ ಆತಿಥ್ಯ ಕೊಡ್ತಾರೆ ಜಾವೇದ್ ಭಾಯ್. ಸದಾ ಚಿರಋಣಿ. ಬ್ಲ್ಯಾಂಕೆಟ್ ಸಾಕಾಗ್ಲಿಲ್ಲ ಅಂದ್ಬಿಟ್ಟು ಇನ್ನೊಂದು ಬ್ಲ್ಯಾಂಕೆಟ್ ಕೊಡ್ತಾ ಇದ್ದಾರೆ. 3ನೇದಿದು, 3rd ಲೇಯರ್. ಇದು ಹೂವ 1, 2, 3 है भाई. ये हार्ड वाटर है इसमें. क्यों? ये इससे गर्म रहोगे आपको. हाँ, ये आपको 5-6 घंटा महसूस नहीं करेगा ठंडी. इससे आप किधर रखना है? ये पैरों के नीचे. पैरों के सीने से नीचे लगाओ, सर पे रखो, कहीं भी रख सकते हो. ओ, जस्ट महसूस करो उसको. ಮಜಾ ಆ ರहा है. ಮೆತ್ತಗೆ ಚೆನ್ನಾಗಿದೆ. ಇನ್ನು ಬಾಟ್ಲು ಕೊಟ್ಟಿದ್ದಾರೆ. ನೈ ದೂಂಗ ಕಂಗಡಿ ಮೈ ದೂಂಗ ಕೆಂಡ ಇಟ್ಕೊಂಡು ಮಲ್ಕೋಬೇಡಿ ಅಂತ ಹೇಳ್ತಾ ಇದ್ದಾರೆ. ಅದನ್ನ ವಾಪಸ್ ಕೊಡ್ಬೇಕಂತ ಕೊಟ್ಬಿಡೋಣ. ಆ ಕಂಗಡಿ ಇಲ್ಲಿದೆ ನೋಡಿ, ಇಲ್ಲಿ ಕೆಂಡ ಇಲ್ಲಿದೆ. ಈ ಕೆಂಡವನ್ನು ವಾಪಸ್ ಕೊಡಬೇಕು, ಯಾಕಂದರೆ ಇದು ಹಿತವಾಗಿರುತ್ತೆ. ಆದರೆ ನಿದ್ದೆ ಮಾಡಿಬಿಟ್ರೆ ಇದನ್ನ ಇಟ್ಕೊಂಡು ಏನಾದ್ರು ತೊಂದರೆ ಆಗ್ಬಿಡುತ್ತೆ. हाँ डाल दूंगा. दोनों लगा दे, सो जाओ. बहुत धन्यवाद. सही है ना कमली? बहुत अच्छा है. वो अभी आपको वो मिल गया ना, वो बढ़िया है. ओके. अगर रात को कुछ गड़बड़ लगा,
फोन करूंगा। फोन कर दे। इसके ऊपर नहीं लगेगा। हाँ एक बार सो गया ना इंसान तो मर गया समझो। ओके, बाकी अल्लाह ना करे हो ऐसा कुछ हो। ओके ब्रो, गुड नाइट। थैंक यू फॉर एवरीथिंग। हम भी सोते हैं। ओके, अभी सो जाओ आराम से। ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್. लाइट बंद करना। ನಾನು ಜಾವೇದ್ ಭಾಯ್ನ ಮೀಟ್ ಮಾಡಿರೋದು ಇದೇ ಮೊದಲನೇ ಸಾರಿ ನನ್ನ ಲೈಫಲ್ಲಿ. ನನ್ನ ಸ್ವಂತ ಅಣ್ಣನಂತೆ ಇವತ್ತು ತಮ್ಮ ಮನೆಯಲ್ಲಿ ಒಬ್ಬ ಲಿಟ್ರಲಿ ಸ್ಟ್ರೇಂಜರ್ ಅಂತಲೇ ಹೇಳ್ಬೋದು ಅಂಥವ್ರನ್ನ ಉಳಿಸ್ಕೊಂಡು ಈ ಪ್ರೀತಿ ಕೊಡ್ತಾ ಇರಲ್ಲ. ಇದಕ್ಕೆ ಏನು ಹೇಳೋಕ್ಕೆ ಸಾಧ್ಯ ಹೇಳಿ? ಇದಕ್ಕೆ ಹೇಳೋದು ವಸುದೇವ ಕುಟುಂಬಕಂ, ದ ವರ್ಲ್ಡ್ ಇಸ್ ಒನ್ ಸಿಂಗಲ್ ಫ್ಯಾಮಿಲಿ. ಇಡೀ ಜಗತ್ತು ಒಂದು ಕುಟುಂಬ. ಸಹಬಾಳ್ವೆಯಿಂದ, ಪ್ರೀತಿಯಿಂದ, ವಿಶ್ವಾಸದಿಂದ ಬದುಕಿದಾಗ ಇಡೀ ಲೋಕ ನಮ್ಮದು ಅನಿಸುತ್ತೆ. ಯಾವುದೇ ಬೌಂಡ್ರಿ, ಯಾವುದೇ ಜಾತಿ ಮತ ಭೇದ ಯಾವುದೂ ಇರಲ್ಲ. ಏರಿಯಾ ಕೇರಿ ಇಡೀ ಜಗತ್ತು ನಾವೆಲ್ಲರೂ ಯೋಚನೆ ಮಾಡಿ ಹೆಂಗಿರುತ್ತೆ ಈ ಥರ ಒಂದು ಫೀಲಿಂಗು. ಆಹಾ, ಒಂಥರ ಖುಷಿಯಾಗತ್ತೆ ರೀ, ಮನಸ್ಸು ತುಂಬಿ ಬರುತ್ತೆ. ಬಹಳ ಬಹಳ ಖುಷಿ ಆಯಿತು. ಅತ್ಯದ್ಭುತವಾದ ದಿವಸ, ಜೀವನದಲ್ಲಿ ಸದಾ ನೆನಪುಳಿಯುವಂಥ ದಿವಸ. ಸಿಗೋಣ ಮತ್ತೆ ಇನ್ನೊಂದು ಅದ್ಭುತವಾದ ಜಾಗದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಅಲ್ವಿದಾ, ಜೈ ಕರ್ನಾಟಕ. ಶುಭೋದಯ ನನ್ನ ಪ್ರೀತಿಯ ಸ್ನೇಹಿತರೆ, ಮತ್ತೊಮ್ಮೆ ಸ್ವಾಗತ. ನಾನು ನಿನ್ನೆ ರಾತ್ರಿ ಜಾವೇದ್ ಭಾಯ್ ನನ್ನ ಸ್ನೇಹಿತರು ನೋಡಿ ಇಲ್ಲೇ ಇದ್ದಾರೆ. ಬನ್ನಿ ಜಾವೇದ್ ಭಾಯ್. ನಿನ್ನೆ ಎಷ್ಟು ಚೆನ್ನಾಗಿ ನೋಡಿಕೊಂಡ್ರು ಅಂದರೆ ನಾನು ಹೆಂಗೆ ಈ ಒಂದು ಋಣವನ್ನು ತೀರಿಸೋದ ನನಗೆ ಗೊತ್ತಿಲ್ಲ. ಐ ಆಮ್ ಸೇಯಿಂಗ್ कैसे मैं आपको थैंक यू बोलूं नहीं पता चलता. ಅಷ್ಟು ಉದಾರಿಗಳು, ಅಷ್ಟು ಚೆನ್ನಾಗಿ ನೋಡಿಕೊಂಡ್ರು. ಆ ಚಳಿಲಿ ನನ್ನನ್ನು ನೋಡ್ಕೊಂಡಿದ್ದ ರೀತಿ, ಇವತ್ತು ಬೆಳಗ್ಗೆ ಸ್ನಾನದ ಮನೆಯಲ್ಲಿ ಪ್ರತಿಯೊಂದು ಅರೇಂಜ್ ಮಾಡಿದ್ರು. ಟವಲ್ಲು, ಸೋಪು ಎಲ್ಲ ಹೊಸದಿಟ್ಟು ಈಗ ಸ್ನಾನ ಏನೋ ಮಾಡಿಕೊಂಡು ಫ್ರೆಶ್ ಆಗಿದ್ದೀನಿ. ಕಣ್ಣೆದುರುಗಡೆ ನಿಮಗೆ ಕಾಣಿಸ್ತಾ ಇದೆ ಗುಲ್ಮಾರ್ಗ್. ಅದೇ ಗುಲ್ಮಾರ್ಗ್ ಕಾಣಿಸ್ತಿದೆಯಾ? ಗುಲ್ಮಾರ್ಗ್ ಬೆಟ್ಟ, ಅದೇ ಗುಲ್ಮಾರ್ಗು. ಈಗ ಅಲ್ಲಿಗೆ ಹೋಗಬೇಕು. ಹೋಗೋ ಮುಂಚೆ ಚಿಲ್ ಮಾಡ್ತಾಯಿದ್ದೆ ಮನೆ ಹತ್ರ. ಬೆಳಗ್ಗೆನೇ ಮನೆ ಹತ್ರ ಬಟ್ಟೆ ಮಾರೋರು ಬಂದರು. ಹೆಣ್ಣು ಮಕ್ಕಳ ಸೂಟ್ ಮಾರೋರು ಬಂದರು ಕಾಶ್ಮೀರಿಯಲ್ಲಿ. ಬಾಯ್ ಆಪ್ಕೆ ನಾಮ್ ಕ್ಯಾ? ಗುಲಾಮ್ ಅಹಮದ್ ಅಂದ್ಬಿಟ್ಟು ನೋಡಿ ಇಲ್ಲಿ ಇವರು ತಂದಿರೋಂತಹ ಬಟ್ಟೆಗಳು. ವಾ, ಎಷ್ಟು ಚೆನ್ನಾಗಿದೆ ನೋಡಿರಿ ಡಿಸೈನ್ಸು. ಇದೆಲ್ಲ ಕಾಶ್ಮೀರಿ ಬಟ್ಟೆ. कैसे बनाते हो आप? बनाते हो कोई और बनाता है? चाइना से आता है? नॉर्मल है। नहीं, किधर से आता है? ये आता बाहर से, इंडिया का। इंडिया से बनता है? हाँ. ಸೊ ನೋಡಿ ಇದೆಲ್ಲ ಕಾಶ್ಮೀರ್. इट्स लाइक सलवार कमीज. ओ ये सिर्फ फैरन है? ओ ओके. एक ओपन करके दिखा सकते हो कैसा होता है? ನೋಡಿ ನಮ್ಮ ಜಾವೇದ್ ಭಾಯ್ ತೋರಿಸ್ತಾರೆ. लूज होता है क्या ये? हाँ, ओके. ये बनाया हुआ है, सिलना नहीं है, बनाया हुआ। हाँ, बनाया हुआ। ಹಾಂ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇದು ಇಲ್ಲಿ ಚಳಿಗಾಲಕ್ಕೆ ಹಾಕೊಳ್ಳುವಂಥದ್ದು. ವಾ, ಡಿಸೈನ್ ನೋಡ್ರಿ, ಇದು ಕಾಪರ್ ಡಿಸೈನು, ಕಾಪರ್ ಕಟ್ ಡಿಸೈನ್ ಏನಾ? ತುಂಬ ಚೆನ್ನಾಗಿದೆ. ತೋ ಕಿತ್ನೆ ಬೇಚ್ತೀವಿ ಏಕು? 1500 ಅಂದರೆ 1500 ಒಂದಕ್ಕೆ. 1500 ಮೀನ್ಸ್ 1500 ನೋ? ಸೊ ಒಂದು ಬಟ್ಟೆಗೆ 1500 ಮಾರ್ತಾ ಇದ್ದಾರೆ. ಭಾಳ ಚೆನ್ನಾಗಿದೆ, ತಿಕ್ಕಾಗಿದೆ, ಇಲ್ಲಿ ಚಳಿಗೆ ಅನುಗುಣವಾಗಿದೆ. ಸಲ್ವಾರ್ ಕಮೀಸ್ ಆಗಿದ್ದರೆ ನಾನು ಒಂದೆರಡು ತೊಗೊಂಡು ಕೊಡ್ಬೋದಿತ್ತು ಯಾರಿಗಾರು, ಆದರೆ ಇದು ನಮ್ಮ ಕಡೆ ಯೂಸ್ ಆಗಲ್ಲ. ಅದಕ್ಕೋಸ್ಕರ ಇದು ನೋಡಿ, ಇದು ಇದೆಯದು. ಓ, ಇದು ಸಿಲಾನೆ ವಾಲೆ? हाँ, ये सिलाने वाला। ಹಾಂ ये बिना सिलाई का है। सिलाई करना है, इसका इससे टॉल है। ಹಾಂ ये टूरिस्ट सूट है। ओके. जैसे भाई चाहे आप सिला सकते हो. ओके. हाँ. ये ठंडी की कपड़ा है क्या? अच्छा है ठंडी। बहुत अच्छा है. ಇಲ್ಲಿ ಬಂದರೆ ನೀವೇನಾದ್ರು ತೊಗೋಬೋದು ಇವ್ರ ಹತ್ರ, ಅಂಕಲ್ ಹತ್ರ, ಅಹಮದ್ ಭಾಯ್ ಹತ್ರ. ಎಷ್ಟು ವರ್ಷದಿಂದ ಮಾಡ್ತಾ ಇರೋ ಕೆಲಸ ಅಂತ ಕೇಳಿದೆ. 40 ವರ್ಷದಿಂದ ಮಾಡ್ತಾ ಇರೋಂಥ ಈ ಕೆಲಸ. ಓ ಮೈ ಗಾಡ್, ವೆರಿ ಗುಡ್. ಎಲ್ಲ ಓಪನ್ ಮಾಡಿ ತೋರಿಸಿದ್ರು, ಅದಕ್ಕೆ ಪ್ರೀತಿಯ ಧನ್ಯವಾದ. ಪಾಪ ಕಷ್ಟ ಆಯ್ತು ಅವ್ರಿಗೆ ವಾಪಸ್ ಎಲ್ಲ ಜೋಡಿಸ್ಕೊಳ್ಳೋದು. ಬಟ್ ಏನಂದರೆ ಕಲ್ಚರ್ ತೋರಿಸ್ಬೇಕು ಅಂದರೆ ಎಲ್ಲ ತೋರಿಸ್ಬೇಕು, ಏನು ಮಾಡೋಕ್ಕಾಗಲ್ಲ. ಜಾವೇದ್ ಭಾಯ್ ಅವರ ತಾಯಿ ಬಂದಿದ್ದಾರೆ ಮನೆಗೆ, ಅವರನ್ನು ಮಾತಾಡಿಸ್ತಾ ಇದ್ವಿ. ಸೂಪರ್ ಮೇಡಮ್, ಗುಡ್ ಮಾರ್ನಿಂಗ್. ಬಟ್ಟೆ ಹಾಕೊಂಡು ಬ್ಯಾಗ್ ಹಾಕೊಂಡು ಮನೆಗೆ ಹೋಗ್ತಾರೆ. ಶುಕ್ರಿಯಾ, ಥ್ಯಾಂಕ್ ಯು ಸೋ ಮಚ್ ದಿಖಾನೆ ಕೆ ಲಿಯೆ. ಬಾಯ್.
ತಿಂಡಿಗೆ ಬಾಯ್ಲ್ಡ್ ಮೊಟ್ಟೆ, ನೀರು, ಬಿಸಿನೀರು ಕೊಟ್ಟಿರೋ ಕೇಳಿದೆ, ಹಾಗೆ ಚಾಯ್ ಕೊಟ್ಟಿದ್ದಾರೆ. ವಿಡಿಯೋ ಅಪ್ಲೋಡ್ ಮಾಡ್ತಾಯಿದ್ದೀನಿ, ನೋಡಿ ಎಂಜಾಯ್ ಮಾಡಿ. ಎಲ್ಲಿದ್ದರೂ ವಿಡಿಯೋ ಅಪ್ಲೋಡ್ ಮಾಡಲೇಬೇಕಲ್ವಾ, ತುಂಬ ದಿವಸ ಗ್ಯಾಪ್ ಆಗೋಗಿತ್ತು. ಜಾವಿದ್ ಭಾಯ್, ನಾನು ಇವಾಗ ಬೈಕಲ್ಲಿ ಗುಲ್ಮಾರ್ಗ್ಗೆ ಹೋಗಲಿದ್ದೇವೆ, ಹೊರಡ್ತಾ ಇದ್ದೀವಿ ಮನೆಯಿಂದ. ಭಾಳ ಖುಷಿ ಆಯಿತು. ಮನೆಗೆ ಒಳ್ಳೆಯದಾಗಲಿ, ಇಡೀ ಕುಟುಂಬಕ್ಕೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಎಲ್ಲ ಕನ್ನಡಿಗರ ಪರವಾಗಿ, ಎಲ್ಲ ಗ್ಲೋಬಲ್ ಕನ್ನಡಿಗರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳು ಜಾವಿದ್ ಭಾಯ್ಗೆ, ತಮ್ಮ ಮನೆಯಲ್ಲಿ ನಮ್ಮನ್ನ ಅದ್ಭುತವಾಗಿ ಹೋಸ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. 12 ಕಿಲೋಮೀಟ್ರು ತಾನ್ಮಾರ್ಗಿಂದ ಮೇಲೆ ಗುಲ್ಮಾರ್ಗ್ ಬರೋದಕ್ಕೆ. ಇಲ್ಲಿ ಬಂದರೆ ಫುಲ್ಲು ಹಲ್ಲ, ಜನಗಳು ಎಲ್ಲ ಕಡೆ ಕಯ್ಯ ಪಯ್ಯ ಅಂತಿದ್ದಾರೆ ನೋಡಿ. ಇಲ್ಲಿ ಹೆಂಗಿದೆ ಜಾಗ. ಆಮೇಲೆ ಎಲ್ಲ ಕಡೆನೂ ಟ್ರಾಫಿಕ್ ಪೊಲೀಸ್ ಕಾಟ, ಎಸ್ಪೆಷಲಿ ಜಮ್ಮು ಕಾಶ್ಮೀರ ಟ್ರಾಫಿಕ್ ಪೊಲೀಸ್ ತುಂಬ ಇರಿಟೇಟಿಂಗು. ಸುಮ್ಮನೆ ದುಡ್ಡು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಸೊ ಗೌರ್ಮೆಂಟ್ ಸ್ವಲ್ಪ ಇದ್ರ ಬಗ್ಗೆ ಗಮನ ಕೊಡಬೇಕು. ಹಾಗೆ ಇಲ್ಲಿ ಪ್ರೈವೇಟ್ ಅವರು ದುಡ್ಡು ಲೂಟಿ ಮಾಡೋದಕ್ಕೆ ಸುಮ್ಮನೆ ಎಲ್ಲದಕ್ಕೂ ಪಾರ್ಕಿಂಗ್ ಅಂದ್ಬಿಟ್ಟು ತೊಗೊಳ್ತಾ ಇದ್ದಾರೆ. ಸೊ ಈ ಥರ ಬಹಳ ಇಲ್ಲಿಗಲ್ ಕೆಲಸಗಳು ನಡೀತಾ ಇದೆ, ಅದೊಂದು ಬೇಜಾರಾಯಿತು. ಅದು ಬಿಟ್ಟರೆ ಜಾಗ ಮಾತ್ರ ಅದ್ಭುತವಾಗಿದೆ. ತೋರಿಸ್ತೀನಿ. ಈ ಹಲ್ಲ ಜನಗಳ ನಡುವೆಯಿಂದ ಆಚೆ ಹೋಗಿ ಸ್ವರ್ಗಕ್ಕೆ ಹೋಗೋಣ. ಎಲ್ಲರಿಗೂ ಸ್ವಾಗತ ಭಾರತ ದೇಶದ ಸ್ವಿಟ್ಜರ್ಲ್ಯಾಂಡ್ ಆದ ಗುಲ್ಮಾರ್ಗ್ಗೆ. ಮಾನವೀಯತೆ ಒಂದು ವಿಶಾಲವಾದ ಸಾಗರ, ಅದರಲ್ಲಿ ಸ್ನೇಹ ಒಂದು ಹನಿ ನೀರು. ಆದರೆ ಆ ಹನಿಯ ಬೆಲೆ ಅಪಾರ. ಮಾನವೀಯತೆ ಅಂದರೆ ಕೇವಲ ಮನುಷ್ಯರನ್ನ ಪ್ರೀತಿಸೋದಲ್ಲ, ಎಲ್ಲ ಜೀವಿಗಳನ್ನ ಗೌರವಿಸೋದು, ಪ್ರಕೃತಿಯನ್ನ ಕಾಪಾಡೋದು, ಸಂಕಷ್ಟದಲ್ಲಿದ್ದವರಿಗೆ ಸಹಾಯ ಮಾಡೋದು. ಇದು ಒಂದು ರೀತಿಯಲ್ಲಿ ನಮ್ಮೆಲ್ಲರನ್ನ ಒಟ್ಟಿಗೆ ಬೆಸೆಯುವ ಒಂದು ಬಂಧ. ಈ ಬಂಧದಲ್ಲಿ ಸ್ನೇಹ ಒಂದು ಬಹು ಮುಖ್ಯವಾದ ಕೊಂಡಿ.